Hello students, previous class ಅಲ್ಲಿ ನಾವು ಹೇಗೆ revaluation account ನ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಂಡ್ವಿ. ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. A and B are the partners sharing a profit and loss account in the ratio of 3:2. Their balance sheet as on 31st March 2018. Balance sheet ನ ಕೊಟ್ಟಿದ್ದಾನೆ. Reserve fund, P&L account, creditors, capital, cash in hand, debtors, bad debts, stock, furniture, plant and machinery, land and building. Here that on 1/4/2018 they admit C for 1/5 share on the following terms. C na admit ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ 1/5 shares ನ ಕೊಡ್ತಾ ಇದ್ದಾರೆ ಅವನಿಗೆ. He should bring rupees 50,000 as a capital and rupees 30,000 towards goodwill. So ಅವನು ಕ್ಯಾಪಿಟಲ್ ಆಗಿ 50,000 ತರಬೇಕು ಮತ್ತೆ goodwill ಆಗಿ 30,000 ತರಬೇಕು ಅಂತ ಹೇಳ್ತಾ ಇದ್ದಾನೆ. Half of the goodwill is written off by the old partners. ಏನ್ 30,000 goodwill ತರ್ತಾ ಇದ್ದಾನೆ ಅದನ್ನ ನಾವು ಓಲ್ಡ್ ಪಾರ್ಟ್ನರ್ಸ್ ಗೆ ಸ್ಯಾಕ್ರಿಫೈಸ್ ರೇಷಿಯೋಲಿ ಸೆಗ್ರಿಗೇಟ್ ಮಾಡಬೇಕು. ಸೆಗ್ರಿಗೇಟ್ ಮಾಡಾದ್ಮೇಲೆ ಅದರಲ್ಲಿ ಹಾಫ್ ಆಫ್ ದ ಗುಡ್ ವಿಲ್ ಅವರು ತಗೊಳ್ತಾ ಇದಾರೆ, ದುಡ್ಡಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾ ಇದಾರೆ ಅಂತ ಅರ್ಥ. ಇಲ್ಲಿ ಹಾಫ್ ಆಫ್ ದ ಗುಡ್ ವಿಲ್ ಇಸ್ ರಿಟರ್ನ್ ಆಫ್ ಅಂತ ಅಂದ್ರೆ ಆಗ್ತಾ ಇದೆಯಾ? ಸೊ ಅಂಡ್ ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 5%, ಫರ್ನಿಚರ್ ನ ಡಿಕ್ರೀಸ್ ಮಾಡಿ ಹೇಳ್ತಾ ಇದ್ದಾನೆ. RBD ಇನ್ಕ್ರೀಸ್ ಬೈ 10%. ಅಗೈನ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ 10%. ಸ್ಟಾಕ್ ರಿವ್ಯಾಲ್ಯೂಡ್ ಎಟ್ 17,000. ಸ್ಟಾಕ್ ಇದು 15,000 ಇತ್ತು, 17,000 ಜಾಸ್ತಿ ಆಗ್ತಾ ಇದೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಪ್ರಿಸಿಯೇಟೆಡ್ ಬೈ 20%. ಇದು ಕೂಡ ಜಾಸ್ತಿ ಆಗ್ತದೆ. ಪ್ರಿಪೇರ್ ಲೆಡ್ಜರ್ ಅಕೌಂಟ್ಸ್ ಅಂತ ಕೇಳಿದಾನೆ. ಇದಕ್ಕಿಂತ ಮುಂಚೆ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ನ್ಯೂ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫರ್ಮ್ ನ್ಯೂ ಶೇರ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂದ್ರೆ, ಈಗ ಸಿಗೆ ನಾವು 1/5 ಶೇರ್ ಕೊಟ್ಟರೆ ರಿಮೈನಿಂಗ್ ಶೇರ್ 4/5 ಉಳಿಯುತ್ತೆ. ಅಲ್ಲಿ ರಿಮೈನಿಂಗ್ ಶೇರ್ ಈಕ್ವಲ್ಸ್ 1 - 1/5 ದಟ್ ಇಟ್ಸ್ 4/5. ಈ 4/5 ಅಲ್ಲಿ ಹೇಗೆ ಎಷ್ಟು ಉಳಿಯುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. 4/5 × 3/5 ದಟ್ ಇಸ್ 3/5 ಇಸ್ ದ ಓಲ್ಡ್ ರೇಷಿಯೋ. 4/5 × 3/5 ಮಾಡಿದಾಗ ನಮಗೆ 12/25 ಆಗುತ್ತೆ. ಅದೇ ತರ ಬಿಗೆ 4/5 × 2/5 ದಟ್ ಇಸ್ ಓಲ್ಡ್ ರೇಷಿಯೋ. 4/5 × 2/5 ದಟ್ ಲೀಡ್ಸ್ ಟು 8/25. ಅಲ್ಲಿಗೆ C/1/5 ಅಂದ್ರೆ ಅದು ಕನ್ವರ್ಟ್ ಮಾಡಬೇಕು, ಅದಕ್ಕೋಸ್ಕರ 5 ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ. 5/25. ಅಲ್ಲಿಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ ಅಂದ್ರೆ 12:8:5 ಆಗುತ್ತೆ. ಸೊ ಈಗ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಬಂದಾಗ ಸೇಮ್ ಇಲ್ಲಿ 3:2 ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ. ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಯಾಲ್ಕುಲೇಷನ್ ಮಾಡಿದ್ರು ಕೂಡ ನಿಮಗೆ 3:2 ಬರ್ತಾ ಇದೆ. ಸೊ ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ಮಾಡಿದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ನು ಏನು ಹೇಳಿಲ್ಲದೆ ಇರೋ ಕಾರಣದಿಂದ ಓಲ್ಡ್ ರೇಷಿಯೋ ನಾವೇನಂತ ಟ್ರೀಟ್ ಮಾಡಬೇಕು, ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಟ್ರೀಟ್ ಮಾಡ್ಕೊಳ್ಳೋಣ ಅಷ್ಟೇ. ಅಂದ್ರೆ ಇಲ್ಲ, ಈ ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ ಇಲ್ಲಿ. ಕಮಿಂಗ್ ಟು ದಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಇಲ್ಲಿ ಡಿಕ್ರೀಸ್ ಆಗಿರೋದನ್ನ ಡೆಬಿಟ್ ಸೈಡ್, ಇನ್ಕ್ರೀಸ್ ಅನ್ನ ಕ್ರೆಡಿಟ್ ಸೈಡ್, ಅಸೆಟ್ಸ್ ನ ಅದೇ ಲಯಬಿಲಿಟಿ ಇನ್ಕ್ರೀಸ್ ಆಗಿರೋದನ್ನ ಡೆಬಿಟ್ ಸೈಡ್, ಡಿಕ್ರೀಸ್ ಆಗಿರೋದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಬಟ್ ಇಲ್ಲಿ ಬರೀ ಫರ್ನಿಚರ್ ಇದು ಅಸೆಟ್ಸ್ ಗಳ ಬಗ್ಗೆ ಮಾತ್ರ ಕೊಟ್ಟಿದ್ದಾನೆ. ಫರ್ನಿಚರ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದಾನೆ. ಸೊ 20,000 × 5% ಅಂದ್ರೆ 1,000 rupees ಡಿಕ್ರೀಸ್ ಆಯ್ತು. RBD ಅಗೇನ್ 10% ಕ್ರಿಯೇಟ್ ಮಾಡಿ ಅಂತ ಹೇಳ್ತಾನೆ. ಡೆಟಾಸ್ ಮೇಲೆ 36,000 × 10% ದಟ್ ಇಸ್ ಎಷ್ಟು ಬರುತ್ತೆ ಅಂದ್ರೆ 3,600 ಬರುತ್ತೆ. ಆಲ್ರೆಡಿ 1,000 RBD ಕೊಟ್ಟಿರೋದ್ರಿಂದ ಇನ್ನು ರಿಮೈನಿಂಗ್ 2,600 rupees ಮಾತ್ರ ನಾವು ತಗೋಬೇಕು. ಅರ್ಥ ಆಗ್ತಾ ಇದೆಯಾ? 36,000 ಮೇಲೆ 10% ಮಾಡಿದ್ರೆ ಎಷ್ಟಾಗುತ್ತೆ ಅಂತಂದ್ರೆ ನಮಗೆ 3,600 rupees ಬರುತ್ತೆ RBD. ಬಟ್ ಆಲ್ರೆಡಿ 1,000 RBD ಇರೋದ್ರಿಂದ ಲೆಸ್ ಮಾಡಿ ರಿಮೈನಿಂಗ್ 2,600 ನ ತೋರಿಸ್ಬೇಕು ಇಲ್ಲಿ. ಅದೇ ತರ ಸ್ಟಾಕ್ ಇನ್ಕ್ರೀಸ್ ಆಗ್ತಾ ಇದೆ 2,000, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 10,000. ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 12,000 ಬರುತ್ತೆ. ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡ್ಕೊಂಡಾಗ 8,400 rupees ಉಳ್ಕೊಳ್ಳುತ್ತೆ. ಇದನ್ನ ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷಿಯೋ ಸೆಗ್ರಿಗೇಟ್ ಮಾಡಬೇಕು. ದಟ್ ಈಸ್ 3:2 ಅಲ್ಲಿ ಸೆಗ್ರಿಗೇಟ್ ಮಾಡಿದಾಗ ಎಗೆ 5,040 rupees ಅಂಡ್ ಬಿಗೆ 3,360 rupees ಬರುತ್ತೆ. ಫಾರ್ ದಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪರ್ಟಿಕ್ಯುಲರ್ಸ್ ABC, ಪರ್ಟಿಕ್ಯುಲರ್ಸ್ ABC. ಫಸ್ಟ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ನ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 60,000 and 40,000. ಅಂಡ್ ದೆನ್ ರಿಸರ್ವ್ ಫಂಡ್ ಇತ್ತು ನಮ್ಮ ಹತ್ರ 20,000, ಅದನ್ನ ಓಲ್ಡ್ ರೇಷಿಯೋಲಿ ಓಲ್ಡ್ ಪಾರ್ಟ್ನರ್ಸ್ಗೆ ಸೆಗ್ರಿಗೇಟ್ ಮಾಡಬೇಕು. 3:2 ಅಲ್ಲಿ 20,000 × 3/5 and 2/5 12,000 and 8,000 ಬಂತು. ಅದೇ ತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇರುವಂತಹ ಬ್ಯಾಲೆನ್ಸ್ ಕೂಡ ಓಲ್ಡ್ ರೇಷಿಯೋ ಸೆಗ್ರಿಗೇಟ್ ಮಾಡಬೇಕು. 15,000 × 3/5 and 2/5 ಅಲ್ಲಿ 9,000 6,000 ಬಂತು. ಅದೇ ತರ ರಿವ್ಯಾಲ್ಯೂಯೇಷನ್ ಅಕೌಂಟ್ ಉಳಿದಂತ ಬ್ಯಾಲೆನ್ಸ್ ಅಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಉಳಿದಿರೋದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. 5,040 and 3,360. ಇದ್ರ ಜೊತೆಗೆ ಹೊಸದಾಗಿ ಬರ್ತಾ ಇರುವಂತ ಪಾರ್ಟ್ನರು ಕ್ಯಾಪಿಟಲ್ ತರ್ತಾ ಇದ್ದಾನೆ. ಅದಕ್ಕೆ ಬೈ ಕ್ಯಾಶ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಕ್ಯಾಪಿಟಲ್, ಸಿ ಅಕೌಂಟ್ ಅಲ್ಲಿ 50,000. ಅದೇ ತರ ಗುಡ್ ವಿಲ್ ತರ್ತಾ ಇದ್ದಾನೆ 30,000. ಬೈ ಕ್ಯಾಶ್ ಅಕೌಂಟ್ ಗುಡ್ ವಿಲ್ 30,000. ಈ 30,000 ನ ಏನ್ ಮಾಡ್ಬೇಕು ಅಂದ್ರೆ ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಸೆಗ್ರಿಗೇಟ್ ಮಾಡಬೇಕು. ಸೊ ಓಲ್ಡ್ ಪಾರ್ಟ್ನರ್ಸ್ಗೆ ದೇರ್ ಓಲ್ಡ್ ಸ್ಯಾಕ್ರಿಫೈಸ್ ರೇಷಿಯೋ ಸೆಗ್ರಿಗೇಷನ್ ಮಾಡಬೇಕು. ದಟ್ ಈಸ್ 3:2 ಅಲ್ಲಿ ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ ನೋಡಿ. ಟು ಎ ಕ್ಯಾಪಿಟಲ್ ಅಕೌಂಟ್ 18,000, ಟು ಬಿ ಕ್ಯಾಪಿಟಲ್ ಅಕೌಂಟ್ 12,000. ಇಲ್ಲಿ ಸೆಗ್ರಿಗೇಟ್ ಮಾಡಿದ್ಮೇಲೆ ಅವ್ರ ಅಕೌಂಟ್ಗೆ ಎಂಟ್ರಿ ಮಾಡ್ಬಿಡ್ಬೇಕು, ಎ ಮತ್ತೆ ಬಿ ಅಕೌಂಟ್ಗೆ. ಸೊ ಬಿ ಬೈ ಸಿ ಕ್ಯಾಪಿಟಲ್ ಅಕೌಂಟ್ 18,000 12,000 ಅವ್ರ ಅಕೌಂಟ್ಗೆ ಇಲ್ಲಿ ನಾವು ಕ್ರೆಡಿಟ್ ಮಾಡೈತೆ. ಈಗ ಸಿ ತಂದ 30,000 ಏನಿದೆ ಗುಡ್ ವಿಲ್
ಇದನ್ನ ಫಸ್ಟ್ ಸಿ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡಿ ದೆನ್ ಅದನ್ನ ನಾವು ಅವನ ಅಕೌಂಟ್ ಇಂದ ಡೆಬಿಟ್ ಮಾಡ್ಬಿಟ್ವಿ. ಯಾಕಂದ್ರೆ ಎ ಮತ್ತೆ ಬಿ ತಗೊಳ್ತಾ ಇದ್ದಾರೆ, ಅದಕ್ಕೆ ಡೆಬಿಟ್ ಮಾಡೋದಕ್ಕೆ ಎಂಟ್ರಿ ಅಪೋಸಿಟ್ ಟು ಎ ಕ್ಯಾಪಿಟಲ್ ಅಕೌಂಟ್ 18,000, ಬಿ ಕ್ಯಾಪಿಟಲ್ ಅಕೌಂಟ್ 12,000. ಇವರಿಗೆ ಬಂದ ಮೇಲೆ ಇವರ ಅಕೌಂಟ್ಗೆ ನಾವು ಕ್ರೆಡಿಟ್ ಮಾಡಬೇಕು. ಕ್ರೆಡಿಟ್ ಮಾಡ್ತಾ ಇದ್ದೀವಿ ನೋಡಿ, ಬಿ ಸಿ ಕ್ಯಾಪಿಟಲ್ ಅಕೌಂಟ್ ಅಂತ ಎಗೆ 18,000, ಬಿಗೆ 12,000. ಈ ಅಮೌಂಟ್ ಅಲ್ಲಿ 18,000 ಮತ್ತೆ 12,000 ಅಲ್ಲಿ ಹಾಫ್ ಆಫ್ ದ ಗುಡ್ ವಿಲ್ ಅವರು ತಗೊಳ್ತಾ ಇದ್ದಾರೆ ಕ್ಯಾಶ್ ಮುಖಾಂತರ. ಅದಕ್ಕೆ ಆಪೋಸಿಟ್ ಎಂಟ್ರಿ ಟು ಕ್ಯಾಶ್ ಅಕೌಂಟ್ ಗುಡ್ ವಿಲ್ ರಿಟರ್ನ್ ಆಫ್ ಹಾಫ್ ಆಫ್ ದ ಗುಡ್ ವಿಲ್ ಅಂತ 18,000 ಅಲ್ಲಿ ಅವನು ಹಾಫ್ ತಗೊಂಡ್ರೆ 9,000 ಆಗುತ್ತೆ ಬಿಗೆ, 12,000 ಹಾಫ್ ಅಂದ್ರೆ ಬಿಗೆ 6,000 ರುಪೀಸ್ ಆಯ್ತು. ಎಗೆ 9,000, ಬಿಗೆ 6,000 ರುಪೀಸ್ ಅವ್ರು ತಗೊಂಡವರು. ಸೊ ಈಗ ಟೋಟಲ್ ಮಾಡಬೇಕು, 1 by 1 ಟೋಟಲ್ ಮಾಡೋಣ. ಟೋಟಲ್ ಮಾಡಿದಾಗ ಎಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, 1,04,040 ಪೋಸ್ಟ್ ಟುವರ್ಡ್ಸ್ ಡೆಬಿಟ್ ಸೈಡ್ 1,04,040, ಡಿಫರೆನ್ಸ್ ಇಸ್ 95,040. ಅದೇ ತರ ಬಿ ಕ್ರೆಡಿಟ್ ಸೈಡ್ 69,360 ಬರುತ್ತೆ, ಅದನ್ನ ಕ್ರೆಡಿಟ್ ಸೈಡ್ ನಾವು ಡೆಬಿಟ್ ಸೈಡ್ ಪೋಸ್ಟ್ ಮಾಡಿದಾಗ 69,360 ಬರುತ್ತೆ, ಡಿಫರೆನ್ಸ್ ಎಷ್ಟು ಉಳಿಯುತ್ತೆ ಅಂದ್ರೆ 63,360 ರುಪೀಸ್ ಉಳಿಯುತ್ತೆ. ಅದೇ ತರ ಸಿ 80,000 ಇದೆ, ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 50,000 ಉಳಿಯುತ್ತೆ. ಸೊ ಗೋ ಫಾರ್ ದಟ್ ಬ್ಯಾಲೆನ್ಸ್ ಶೀಟ್ ಮಾಡಿದಾಗ ಸೊ ಲೈಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಫಸ್ಟ್ ಲೈಬಿಲಿಟೀಸ್ ಎಂಟ್ರಿ ಮಾಡೋಣ. ಕ್ರೆಡಿಟರ್ಸ್ ಏನಿದೆ ಆಸ್ ವೆಲ್ ಅದನ್ನ ತಗೊಂಡಿದ್ದೇನೆ 25,000. ರಿಸರ್ವ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಂಡಿಲ್ಲ, ಯಾಕಂದ್ರೆ ಅದನ್ನ ಆಲ್ರೆಡಿ ಅವರು ಸೆಗ್ರಿಗೇಟ್ ಮಾಡ್ಕೊಂಡ್ರು. ಇನ್ನು ಕ್ಯಾಪಿಟಲ್ ಇರೋದು ಮಾತ್ರ ಇಲ್ಲಿ ಕ್ರೆಡಿಟರ್ಸ್ ಡಬಲ್ ಟೈಮ್ ಎಂಟ್ರಿ ಆಗಿದೆ, ಕ್ರೆಡಿಟರ್ಸ್ ಒನ್ ಟೈಮ್ ಅಷ್ಟೇ, ಒನ್ ಟೈಮ್ ಮಾತ್ರ ತಗೊಳ್ಳಿ. ಕ್ಯಾಪಿಟಲ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಉಳ್ಕೊಳ್ತು ಅದನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಎ 95,040 ರುಪೀಸ್, ಬಿ 63,360, ಸಿ 50,000. ಟೋಟಲ್ ಆದಾಗ 2,08,400 ರುಪೀಸ್ ಆಗುತ್ತೆ. ಇಲ್ಲಿ ಕ್ರೆಡಿಟರ್ಸ್ 2 ಸಲ ಆಗಿದೆ, ಟಿಕೆಟ್ಸ್ 1 ಟೈಮ್, ಅದು ಟೈಪಿಂಗ್ ಎರರ್ ಆಗಿದೆ. ಅದೇ ತರ ಅಸೆಟ್ಸ್ ಎಂಟ್ರಿ ಮಾಡೋಣ. ಕ್ಯಾಶ್ ಇನ್ ಹ್ಯಾಂಡ್ 10,000 ಇತ್ತು, ಆಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕ್ರೆಡಿಟರ್ಸ್. ಪಾರ್ಟ್ನರ್ ಕ್ಯಾಪಿಟಲ್ ಅವ್ನು ತರ್ತಾ ಇದನ್ನಲ್ಲ 50,000 ರುಪೀಸ್, ಅದು ಮತ್ತೆ 30,000 ರುಪೀಸ್ ಏನೋ ತರ್ತಾ ಇದ್ದಾನೆ, ಅದನ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ಅದರಲ್ಲಿ ಹಾಫ್ ಆಫ್ ದ ಅಮೌಂಟ್ ಅವರು ರಿಟರ್ನ್ ಆಫ್ ಮಾಡ್ಕೊಳ್ತಾ ಇದಾರೆ ನೋಡಿ, ಅದನ್ನ ಲೆಸ್ ಮಾಡ್ಕೋಬೇಕು. ಇಲ್ಲಿ 9,000 ಮತ್ತೆ 6,000, 15,000 ಲೆಸ್ ಮಾಡಿದ್ರೆ ದಟ್ ಈಸ್ 10,000 ಪ್ಲಸ್ 50, 60 ಪ್ಲಸ್ 30, 90 ಅಲ್ಲಿ ಪಾರ್ಟ್ನರ್ಸ್ ಹಾಫ್ ಆಫ್ ದ ಪಾರ್ಟ್ನರ್ಸ್ ಏನ್ ಮಾಡ್ತಾ ಇದ್ದಾರೆ ತಗೊಂಡೋಗ್ತಾ ಇದ್ದಾರೆ. ದಟ್ ಈಸ್ ಎ ಮತ್ತೆ ಬಿ 6,000 ಮತ್ತೆ 9,000 ಮತ್ತೆ 6,000 ತಗೊಳ್ತಾ ಹೋಗಿರೋದ್ರಿಂದ 15,000 ಲೆಸ್ ಮಾಡಿದ್ರೆ ರಿಮೈನಿಂಗ್ 75,000 ಔಟರ್ ಕಾಲಮ್ ಬರುತ್ತೆ. ಅರ್ಥ ಆಗ್ತದೆ. ಕ್ಯಾಶ್ ಇನ್ ಹ್ಯಾಂಡ್ 10,000 ಇತ್ತು, ಅದ್ರ ಜೊತೆಗೆ ಸಿ 50,000 ಕ್ಯಾಪಿಟಲ್ ತರ್ತಾ ಇದ್ದಾನೆ, ಮತ್ತೆ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಓಪನಿಂಗ್ ಬ್ಯಾಲೆನ್ಸ್ 10,000 ಇತ್ತು. ಬಟ್ ಪಾರ್ಟ್ನರ್ಸ್ ಹೊಸದಾಗಿ ಬರ್ತಾ ಇರುವಂತ ಪಾರ್ಟ್ನರ್ಸ್ ಗುಡ್ ವಿಲ್ ಮತ್ತೆ ಕ್ಯಾಪಿಟಲ್ ನ ತರ್ತಾ ಇದ್ದಾನೆ, ಅದನ್ನ ಎಂಟ್ರಿ ಆಡ್ ಮಾಡ್ಕೋಬೇಕು 50,000 ಮತ್ತೆ 30,000. ಅಷ್ಟು ಆಡ್ ಮಾಡಿದಾಗ ಟೋಟಲ್ ಅಮೌಂಟ್ 90,000 ಆಗುತ್ತೆ. ಅದರಲ್ಲಿ ಹಾಫ್ ಆಫ್ ದ ಗುಡ್ ವಿಲ್ ನ ಓಲ್ಡ್ ಪಾರ್ಟ್ನರ್ಸ್ ರಿಟರ್ನ್ ಆಫ್ ಮಾಡ್ತಾ ಇರೋದ್ರಿಂದ ರಿಟರ್ನ್ ಆಫ್ ಅಮೌಂಟ್ 15,000 ಲೆಸ್ ಮಾಡಿದ್ರೆ ನಿಮಗೆ ಔಟರ್ ಕಾಲಮ್ 75,000 ಉಳಿಯುತ್ತೆ. ಸೊ ಅದೇ ತರ ಡೆಟಾರ್ಸ್ 36,000 ಇತ್ತು, from that less old reserve of bad debts 1,000 and new reserve of bad debt is 2,600. total 3,600 less ಮಾಡಿದ್ರೆ ನಿಮಗೆ 32,400 rupees ಬರುತ್ತೆ. Then stock 15,000 ಇತ್ತು, that will be increased by 2,000, so outer column 17,000. Furniture 20,000, that is decreased by 1,000, 19,000 remaining balance. And plant and machinery as well 30,000, land and building 30,000. For appreciation of land and building 10,000 add ಮಾಡಿದಾಗ ನಿಮಗೆ ಔಟರ್ ಕಾಲಮ್ 60,000 ಸಿಗುತ್ತೆ. ಸೊ ಟೋಟಲ್ ಮಾಡಿದಾಗ ನಿಮಗೆ 2,33,400 rupees ಸಿಗುತ್ತೆ. ಓಕೆ, ಥ್ಯಾಂಕ್ ಯು.